ಭಾಗದಲ್ಲಿರುವ ಯಾವ ಅಂತಃಕರಣ ಉಪಹಿತ ಚೇತನ ರೂಪ ಆನಂದವು ಅಲ್ಲೇನದ ಅಂತಃಕರಣ ಉಪಹಿತ ಚೇತನದಲ್ಲಿ ನೋಡ್ರಿ ಹೇಳ್ತಾರ ಅಂತಃಕರಣ ಉಪಹಿತ ಚೇತನ ರೂಪ ಆನಂದವು ಆ ವೃತ್ತಿಯಿಂದ ಗ್ರಹಣವಾಗುವುದಿಲ್ಲ. ಯಾಕಂದ್ರೆ ವೃತ್ತಿ ಚಂಚಲ ಆದುದರಿಂದ ಹೊರಗೆ ಹೋದುದರಿಂದ ಅಲ್ಲೇ ಉಪಹಿತ ಚೇತನ ಇದ್ರು ಸಹಿತ ಅದರದ್ದು ಆನಂದ ಗ್ರಹಣವಾಗುವುದಿಲ್ಲ. ಆದ್ದರಿಂದ ವಿಷಯ ಉಪಹಿತ ಚೇತನ ರೂಪ ಆನಂದವು ಭಾನವಾಗುತ್ತದೆ. ಆ ವಿಷಯವು ಉಪಹಿತ ಚೇತನವಾದರೂ ನೋಡ್ರಿ, ಆ ವಿಷಯ ಉಪಹಿತ ಚೇತನವಾದರೂ ಆತ್ಮನಕ್ಕಿಂತಲೂ ಭಿನ್ನವಿರುವುದಿಲ್ಲ. ಆ ವಿಷಯ ಉಪಹಿತ ಚೇತನ ಅದೇನಾರೆ ಆತ್ಮನಕ್ಕಿಂತ ಬ್ಯಾರೆ ಅದನಂತ ಕೇಳಿದ್ರೆ ಬ್ಯಾರೆ ಇಲ್ಲ. ಆ ಉಪಹಿತ ವಿಷಯ ಉಪಹಿತ ಚೇತನವಾದ್ರೂ ಸಹಿತ ಆತ್ಮ ಸ್ವರೂಪವೇ ಅದದು. ಆದ್ದರಿಂದ ಆತ್ಮಾನಂದವೇ ವಿಷಯದಲ್ಲಿ ಭಾನವಾಗುತ್ತದೆಂದು ಹೇಳಿರುತ್ತದೆ. ಅಲ್ಲೇನಾಯ್ತು, ವಿಷಯದಿಂದ ಬರ್ತದ ನೀ ಏನಂತೀಯಲ್ಲ, ಆ ವಿಷಯ ಉಪಹಿತ ಚೇತನದಿಂದ ಬಂದದದು. ಆ ವಿಷಯ ಉಪಹಿತ ಚೇತನ ಆತ್ಮನಕ್ಕಿಂತಲೂ ಭಿನ್ನಿಲ್ಲ, ಅದು ಆತ್ಮ ಸ್ವರೂಪವೇ ಅದ. ಅದಕ್ಕೆ ಆತ್ಮಾನಂದವೇ ವಿಷಯದಲ್ಲಿ ಭಾನವಾಗುತ್ತದೆಂದು ಹೇಳಿರುತ್ತದೆ. ಆ ಜ್ಞಾನ ರೂಪ ವೃತ್ತಿಯಲ್ಲಿ ವಿಷಯದೊಡನೆ ಇರುವ ನೇತ್ರಾದಿಗಳ ಸಂಬಂಧವೇ ನಿಮಿತ್ತವಿರುತ್ತವೆ. ಅಲ್ಲಿ ಏನು ನಿಮಿತ್ತ ಆಗ್ಯವಪ್ಪ ಅಂದ್ರೆ ನೇತ್ರಾದಿ ಇಂದ್ರಿಯಗಳು. ಇನ್ನು ಎರಡನೇದ್ದು ಅಥವಾ ಇನ್ನೊಂದು ರೀತಿಯಿಂದ ಹೇಳ್ತಾರ, ಜ್ಞಾನ ರೂಪವಾದ ಯಾವ ಬಹಿರ್ಮುಖ ವೃತ್ತಿ ಇರುವುದೋ ಅದಕ್ಕಿಂತಲೂ ಭಿನ್ನವಾದ ಎರಡನೆಯ ಅಂತರ್ಮುಖ ವೃತ್ತಿಯು ಉಂಟಾಗುತ್ತದೆ. ಅದರಲ್ಲಿ ಮಾತ್ರ ಅಂತಃಕರಣ ಉಪಹಿತವಾದ ಚೇತನ ರೂಪ ಆನಂದವು ಭಾನವಾಗುತ್ತದೆ. ಎರಡನೇದ್ದೇನು ಹೇಳಿದ್ರು ನೋಡಿ, ಅಥವಾ ಜ್ಞಾನ ರೂಪವಾದ ಯಾವ ಬಹಿರ್ಮುಖ ವೃತ್ತಿ ಇರುವುದೋ ಅದಕ್ಕಿಂತಲೂ ಭಿನ್ನವಾದ ಎರಡನೆಯ ಅಂತರ್ಮುಖ ವೃತ್ತಿಯ ಉಂಟಾಗುತ್ತದೆ. ಅದು ವಿಷಯ ಪ್ರಾಪ್ತ ಆಯ್ತಂದ್ರೆ ಏನಾಗ್ತದ, ಆ ಬಹಿರ್ಮುಖ ಇದ್ದದ್ದು ಅಂತರ್ಮುಖ ಒಳಗೆ ಬರ್ತದದು. ಅವಾಗ ಅಂತರ್ಮುಖ ವೃತ್ತಿಯು ಉಂಟಾಗುತ್ತದೆ. ಅದರಲ್ಲಿ ಮಾತ್ರ ಅಂತಃಕರಣ ಉಪಹಿತವಾದ ಚೇತನ ರೂಪ ಆನಂದವು ಭಾನವಾಗುತ್ತದೆ. ಅವಾಗ ಹೊರಗೆ ಹೋಗಿಲ್ಲದು, ಅಂತರ್ಮುಖ ಆಯ್ತು. ಅಂತರ್ಮುಖ ಆದಾಗ ಅಲ್ಲೇನದ, ವೃತ್ತಿ ಉಪಹಿತ ಚೇತನದ. ಆ ವೃತ್ತಿ ಉಪಹಿತ ಚೇತನ ಆತ್ಮ ಸ್ವರೂಪದೇ ಅದದು. ಆದ್ರ ಅದರದೇ ಆನಂದ ಉಂಟಾಗ್ಯದ, ವಿಷಯದಿಂದಿಲ್ಲ. ನೋಡ್ರಿ ಏನಂತಾರ, ಎರಡನೆಯ ಅಂತರ್ಮುಖ ವೃತ್ತಿಯ ಉಂಟಾಗುತ್ತದೆ. ಅದರಲ್ಲಿ ಮಾತ್ರ ಅಂತಃಕರಣ ಉಪಹಿತವಾದ ಚೇತನ ರೂಪ ಆನಂದವು ಭಾನವಾಗುತ್ತದೆ. ಇದು ಉತ್ತಮ ಸಿದ್ಧಾಂತವಿರುತ್ತದೆ. ಇದನ್ನೇ ಅಂತರ್ಮುಖ ವೃತ್ತಿಯಲ್ಲಿ ಆ ವೃತ್ತಿ ಉಪಹಿತ ಚೇತನದೇನ ಆನಂದ ಭಾನ ಆಗ್ಯದಲ್ಲ, ಇದು ಉತ್ತಮ ಸಿದ್ಧಾಂತ. ಇದಕ್ಕೇನಂತಾರ್ರಿ, ಉತ್ತಮ ಸಿದ್ಧಾಂತವಿರುತ್ತದೆ. ಕಿಂತ ಅಂತರ್ಮುಖ ವೃತ್ತಿಯು ಉತ್ಪತ್ತಿಯಾಗಬೇಕಾದರೆ ಇಚ್ಛಾದಿಗಳು ಅಭಾವವೇ ನಿಮಿತ್ತವಿರುತ್ತದೆ. ಈ ಅಂತರ್ಮುಖ ವೃತ್ತಿ ಪ್ರಾಪ್ತ ಆಗ್ಬೇಕಾದ್ರೆ ಇದಕ್ಕೆ ಆ ಇಚ್ಛಾದಿಗಳ ಅಭಾವ, ಇಚ್ಛಾ ಯಾವ ಇರಬಾರ್ದು. ಇಚ್ಛಾ ಇದ್ದಂದ್ರೆ ವೃತ್ತಿ ಹೊರಗೆ ಹೋಗ್ತದೆ. ಇಚ್ಛಾ ಒಂದು ವೇಳೆ ಇಲ್ಲಂದ್ರೆ ಏನಾಗ್ತದೆ, ಆಟೋಮೆಟಿಕ್ ವೃತ್ತಿ ಒಳಗೆ ಬಂದು ಬಿಡ್ತದೆ, ಅಂತರ್ಮುಖ ಆಗ್ತದೆ. ಅಂತರ್ಮುಖ ಆದಾಗ ಏನಾಗ್ತದಪ್ಪ ಅಂತ ಕೇಳಿದ್ರೆ ಆ ವೃತ್ತಿ ಉಪಹಿತ ಚೇತನದ ಆನಂದವೇ ಏನಂತೀರಿ? ಯಾರೇನಂದ್ರಪ್ಪ?
ಓಂ ನಮಃ ಶಿವಾಯ. ತುಕಾರಮಣ ಎರಡನೇ ಕಡೆ ನೋಡ್ರಿ ಏನಂತಾರ, ಅಥವಾ ಜ್ಞಾನ ರೂಪವಾದ ಯಾವ ಬಹಿರ್ಮುಖ ವೃತ್ತಿ ಇರುವುದು ಅದಕ್ಕಿಂತಲೂ ಭಿನ್ನವಾದ ಎರಡನೆಯ ಅಂತರ್ಮುಖ ವೃತ್ತಿ ಉಂಟಾಗುತ್ತದೆ. ಆ ವಿಷಯದ ಬೆನ್ನತ್ತಿ ಏನಾಗ್ತಿತ್ತು, ಬಹಿರ್ಮುಖ ಆಗಿತ್ತು. ವಿಷಯ ಪ್ರಾಪ್ತಿ ಆದ ಕೂಡಲೇ ವೃತ್ತಿ ಎಲ್ಲಿ ಬತ್ತಪ್ಪ, ಅಂತರ್ಮುಖ ಆಯ್ತು. ಅಂತರ್ಮುಖ ಆದಾಗ ಏನಾಯ್ತು, ವೃತ್ತಿ ಉಪಹಿತ ಚೇತನದ ಅಲ್ಲೇನಾಗ್ಯದ, ಅದರದೇ ಪ್ರತಿಬಿಂಬ ಬಿದ್ದದಲ್ಲಿ. ಅದರಲ್ಲಿ ಮಾತ್ರ ಅಂತಃಕರಣ ಉಪಹಿತವಾದ ಚೇತನ ರೂಪ ಆನಂದವು ಭಾನವಾಗುತ್ತದೆ ಅಂತರ್ಮುಖ ಆದಾಗ. ಇದು ಉತ್ತಮ ಸಿದ್ಧಾಂತವಿರುತ್ತದೆ. ಇಂಥ ಅಂತರ್ಮುಖ ವೃತ್ತಿಯು ಇಂಥ ಅಂತರ್ಮುಖ ವೃತ್ತಿಯು ಉತ್ಪತ್ತಿಯಾಗಬೇಕಾದರೆ ಏನಾಗಬೇಕು, ಇಚ್ಛಾದಿಗಳ ಅಭಾವವೇ ನಿಮಿತ್ತವಿರುತ್ತದೆ. ಅಂತರ್ಮುಖ ವೃತ್ತಿ ಆಗ್ಬೇಕಾದ್ರೆ ಆತ್ಮನ ಆ ವೃತ್ತಿ ಉಪಹಿತ ಚೇತನದ ಆನಂದ ನಮಗ ಭಾನ ಆಗ್ಬೇಕಾದ್ರೆ ಏನು, ಅಂತರ್ಮುಖ ವೃತ್ತಿ ಏನದಪ್ಪ ಅಂತ ಕೇಳಿದ್ರೆ ಇಚ್ಛಾದಿಗಳ ಅಭಾವವೇ ನಿಮಿತ್ತವಿರುತ್ತದೆ. ಹೇಗೆಂದರೆ ಇಚ್ಛಾದಿಗಳಿಂದ ರಹಿತನಾದ ಯಾವ ಏಕಾಂತ ದೇಶದಲ್ಲಿ ಕುಳಿತಿರುವ ಯಾವ ಉದಾಸೀನನಾದ ಪುರುಷನಿಗೆ ನೋಡ್ರಿ ನಂತರ್ರಿ, ಏಕಾಂತ ದೇಶದಲ್ಲಿ ಕುಳಿತಿರುವ ಅವ ಹೊರಗಿನ ವ್ಯವಹಾರ ಬಿಟ್ಟಿರ್ಬೇಕು, ಒಬ್ಬನೇ ಕೂತಿರ್ಬೇಕ್ರಿ. ಏಕಾಂತ ಅಂದ್ರೆ ಏಕಾಂತ ದೇಶದಲ್ಲಿ ಕುಳಿತಿರುವ ಮಹಾತ್ಮರು ಅದಕ್ಕಲ್ಲಿ ಹೆಂಗಿರ್ತಾರೆ, ಅವರು ಏಕಾಂತವಾಸಿಯಾಗಿರ್ತಾರೆ. ಅವರು ಇಂಥ ಗದ್ದಲದಳು ಬರೋದೇ ಇಲ್ಲ. ಏಕಾಂತ ದೇಶದಲ್ಲಿ ಕುಳಿತಿರುವ ಮತ್ತು ಹೊರಗಿನ ವ್ಯವಹಾರ ಬಿಟ್ಟಿರ್ಬೇಕು, ಒಬ್ಬನೇ ಇದ್ದಿರ್ಬೇಕವ. ಏಕಾಂತ ದೇಶದಲ್ಲಿ ಕುಳಿತಿರುವ ಯಾವ ಉದಾಸೀನನಾದ ಪುರುಷನಿಗೆ, ಉದಾಸೀನ ಅಂದ್ರೆ ರಾಗದ್ವೇಷ ರಹಿತನಾದ ಪುರುಷನಿಗೆ ಬಹಿರ್ಮುಖವಾದ ಜ್ಞಾನರೂಪ ವೃತ್ತಿಯೋ ಇರುವುದಿಲ್ಲವನಿಗೆ. ಬಹಿರ್ಮುಖ ಏನಪ್ಪ ಅಂದ್ರೆ ಜ್ಞಾನರೂಪ ವೃತ್ತಿಯು ಇರುವುದಿಲ್ಲ. ಆದರೂ ಕೂಡ ಆನಂದದ ಭಾನವೂ ಆಗುತ್ತದೆ. ಆದ್ದರಿಂದ ಇಚ್ಛಾದಿಗಳ ಅಭಾವ ರೂಪ ನಿಮಿತ್ತದಿಂದ ಏನಾಗ್ತದೆ, ಅಂತರ್ಮುಖ ವೃತ್ತಿಯು ಆನಂದವನ್ನು ಗ್ರಹಣ ಮಾಡುವಂತಹದ್ದಾಗುತ್ತದೆ. ಆಗ ಇಚ್ಛಿಸಿದ ವಿಷಯಗಳ ಪ್ರಾಪ್ತಿಯಿಂದ ಇಚ್ಛಾದಿಗಳು ಅಭಾವ ಏನಂತಾರೆ, ಅಭಾವವಾಗೋಣದರಿಂದ ಆ ವೃತ್ತಿ ಏನಾಗ್ಯಾವ, ಅಭಾವ ಆಗ್ಯಾವ. ಜ್ಞಾನಾನಂತರ ವೃತ್ತಿಯು ಅಂತರ್ಮುಖವಾಗುತ್ತದೆ. ಏನಾಗ್ತದ್ರಿ, ಜ್ಞಾನಾನಂತರ ವೃತ್ತಿ ಹ್ಯಾಂಗಾಗ್ತದ, ಅಂತರ್ಮುಖವಾಗುತ್ತದೆ. ಆ ವೃತ್ತಿಯಿಂದ ಅಂತಃಕರಣ ಉಪಹಿತ ಆನಂದವೇ ಗ್ರಹಣವಾಗುತ್ತದೆ. ಆ ವೃತ್ತಿಯಲ್ಲಿ ಉಪಹಿತವಾದ ಚೇತನದಲ್ಲಿ ವೃತ್ತಿ ಉಪಹಿತ ಚೇತನ ಅದರದೇ ಆನಂದ ಗ್ರಹಣ ಆಗ್ಯದ ನಮ್ಗೆ. ಅದು ಸ್ವರೂಪ ಆನಂದದ ಗ್ರಹಣವೇ ಇರುತ್ತದೆ. ಆ ವೃತ್ತಿ ಉಪಹಿತ ಚೇತನದ ಆನಂದ ಏನು ಗ್ರಹಣ ಆಗ್ಯದಲ್ಲ, ಅದು ಸ್ವರೂಪ ಆನಂದದ ಗ್ರಹಣವೇ ಇರುತ್ತದೆ. ಸ್ವರೂಪ ಆನಂದಕ್ಕಿಂತ ಬ್ಯಾರೆ ಇಲ್ಲದು ಯಾವುದು, ಆ ವೃತ್ತಿ ಉಪಹಿತ ಚೇತನದ ಆನಂದ. ಮತ್ತು ವಿಷಯದ ಜ್ಞಾನವು ಅತ್ಯಂತ ಹೆಂಗದಪ್ಪ ಅಂತ ಕೇಳಿದ್ರೆ ಅವ್ಯವಹಿತವಿರುತ್ತದೆ. ಅದು ಹೆಂಗದಪ್ಪ, ಅತ್ಯಂತ ಅವ್ಯವಹಿತ, ಎಲ್ಲರೂ ಇಲ್ಲದು. ಆ ವಿಷಯ ಸದ್ದು ಎಲ್ಲದಪ್ಪ ಅಂತ ಕೇಳಿದ್ರೆ ಅಲ್ಲೇ ಅವ್ಯವಹಿತ ಅಂದ್ರೆ ಅದಕ್ಕೆ ಹತ್ತುಕೊಂಡೇ ಅದ, ಅವ್ಯವಹಿತ ಇರುತ್ತದೆ. ಆದ್ದರಿಂದ ಪುರುಷನಿಗೆ ಈ ರೀತಿ ಭ್ರಾಂತಿ ಉಂಟಾಗುತ್ತದೆ. ಏನಂತ, ನಾನು ವಿಷಯದಲ್ಲಿ ಆನಂದವನ್ನು ಅನುಭವ ಮಾಡಿದೆನು. ಅದು ವಾಸ್ತವಿಕವಾಗಿ
ಅದು ಎಲ್ಲಿದ ಬಂದದಪ್ಪ ಅಂತ ಕೇಳಿದ್ರೆ ಅದು ವೃತ್ತಿ ಉಪಹಿತ ಚೇತನದಿಂದ ಬಂದದ. ಯಾಕ ವೃತ್ತಿ ಹೋಗಿ ವಿಷಯಕ್ಕೆ ಸಂಬಂಧ ಆಗ್ಯದ. ಅದು ವಿಷಯ ಎಲ್ಲಿ ದೂರ ಇಲ್ಲಿಗ, ಅವ್ಯವಹಿತ ಅಂದ್ರೆ ಸಮೀಪದ. ಆದ್ರೆ ಭ್ರಾಂತಿ ಹಂಗ ಆಗ್ತದಪ್ಪ ಅಂತ ಕೇಳಿದ್ರೆ ವಿಷಯದಿಂದ ಬಂತು ಅಂತ ತಿಳ್ಕೊತಾನ. ಅದು ವಿಷಯ ಏನ್ ಮಾಡ್ಯದ, ಅಂತರ್ಮುಖ ಆಗ್ಲಿಕ್ಕೆ ನಿಮಿತ್ತ ಕಾರಣ ಆಗ್ಯದ ಅಷ್ಟೇ. ಆದ್ರೂ ವಿಷಯದಲ್ಲಿ ಆನಂದ ಇಲ್ಲವೇ ಇಲ್ಲ. ಆ ವೃತ್ತಿ ಹೋಗಿ ವಿಷಯಕ್ಕೆ ಸಂಬಂಧ ಆದ ಬಳಿಕ ವೃತ್ತಿ ಉಪಹಿತ ಚೇತನ ಮತ್ತು ವಿಷಯ ಉಪಹಿತ ಚೇತನಗಳು ಎರಡೂ ಅಭೇದ ಆಗ್ಯಾವ. ಅರ್ಥ ಆಗ್ತದಿಲ್ರಿ? ಹ ಅವಾಗ ಏನಾಗ್ತದಪ್ಪ ಅಂತ ಕೇಳಿದ್ರೆ ಆ ಉಪಹಿತ ಚೇತನದ ಆನಂದಿ ಆಗ್ಯದೇವಿನ ವಿಷಯನೂ ಅತ್ಯಂತ ಅವ್ಯವಹಿತದ ಎಲ್ಲರೇ ಇಲ್ಲದ ವಿಷಯ. ಈಗ ಅತ್ಯಂತ ಅವ್ಯವಹಿತ ಅಂದ್ರೆ ಅಲ್ಲೇ ಅದಕ್ಕೆ ಹತ್ತುಕೊಂಡೇ ಇರೋಣದರಿಂದ ಏನಂತ ಭ್ರಾಂತಿ ಆಗ್ತದಪ್ಪ ಅಂತ ಕೇಳಿದ್ರೆ ವಿಷಯದಿಂದ ಬಂತು ಅಂತ ಭ್ರಮ ಆಗ್ತದೆ. ವಿಷಯದಿಂದ ಬಂದೇ ಇಲ್ಲದು. ಯಾಕಂದ್ರೆ ವಿಷಯದಲ್ಲಿ ಇಲ್ಲ ಅಂತ ಹಿಂದೆ ನೋಡ್ಕೊಂಡೇ ಬಂದೀವಿ. ಆದ್ರೆ ಭ್ರಾಂತಿ ಹಂಗಾಗ್ತದ, ಈ ವಿಷಯದಿಂದ ಬಂತು ಅಂತ ಭ್ರಮ ಆಗ್ತದೆ. ವಿಷಯದಲ್ಲಿ ಆನಂದವು ಅನುಭವ ಮಾಡಿದೆನು, ಆದ್ದರಿಂದ ಪುರುಷನಿಗೆ ಈ ರೀತಿ ಭ್ರಾಂತಿ ಉಂಟಾಗುತ್ತದೆ. ಏನಂತ? ನಾನು ವಿಷಯದಲ್ಲಿ ಆನಂದವನ್ನು ಅನುಭವ ಮಾಡಿದೆನು ಅಂತ ಅನ್ನೋದ್ರ ಮ್ಯಾಗ ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. 408 ಟಿಪ್ಪಣಿ ಹಿಂದೆ ಯಾವ ಉಳಿದು ಏನ್ರಿ? ಏನಂತ? ನಾನು ವಿಷಯದಲ್ಲಿ ಆನಂದವನ್ನು ಅನುಭವ ಮಾಡಿದೆನು ಅನ್ನೋದ್ರ ಮ್ಯಾಗ 408 ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಏನದಪ್ಪ? ಹೇಗೆಂದರೆ ನಾಯಿಯು ಎಲುವವನ್ನು ಕಡಿಯುತ್ತದೆ, ಅದರಿಂದ ಅದರ ಮುಖದಲ್ಲಿರುವ ವಸಡೆ ಮೊದಲಾದವುಗಳಿಗೆ ಆ ಎಲುವು ಚುಚ್ಚಿ ರಕ್ತವು ಹೊರಬರುತ್ತದೆ. ಅದು 6 ತಿಂಗಳಿಗಿಟ್ಲೆ ಒಣಗದ ಎಲು ಬಿದ್ದ ತಿಪ್ಪ್ಯಾಗ ಆ ನಾಯಿ ಏನ್ ಮಾಡ್ತಪ್ಪ, ಎಲುಬನ್ನು ಹಿಡ್ಕೊಂಡು ತಿರುಗಾಡ್ತಾ ಒಂದು ಜಾಗ ಹೋಗಿ ಕೂತು ಕಡ್ಲ್ಯಾಕ್ ಶುರು ಮಾಡ್ತು. ಹೇಳ್ತಾರ ನೋಡ್ರಿ, ಹೇಗೆಂದರೆ ನಾಯಿಯು ಎಲುವನ್ನು ಕಡಿಯುತ್ತದೆ, ಅದರಿಂದ ಅದರ ಮುಖದಲ್ಲಿರುವ ವಸಡೆ ಮೊದಲಾದವುಗಳಿಗೆ ಆ ಎಲುವು ಚುಚ್ಚಿ ರಕ್ತವು ಹೊರಬರುತ್ತದೆ. ಆ ಒಣಗುದ ಎಲುವಿನ ಚೂಪಾದ ಚೂರ ಆ ವಸಡಿಗೆ ಚುಚ್ಚಿ ಏನಾಗ್ತದಪ್ಪ, ಆ ನಾಯಿ ವಸಡಿಯಿಂದ ರಕ್ತ ಬರ್ತದ. ಅದೇ ರಕ್ತವನ್ನು ಕುಡಿದು ಏನಂತದ ನಾಯಿ, ನನಗೆ ಈ ರಕ್ತವು ಎಲುವಿನಿಂದ ಸಿಕ್ಕಿತು. ಈ ರಕ್ತದ ರಸ ಎದರಿಂದ ಸಿಕ್ತಪ್ಪ ಅಂತಂತದದು, ಈ ಎಲುವಿನಿಂದ ಸಿಕ್ತು ಅಂತದದು. ಎಲುವರೆ ಒಣಗುದ್ದು, ಅದ್ರಾಗ ಏನೂ ರಸ ಇಲ್ಲ. ಆದ್ರೆ ಅದು ಭ್ರಮ ಮಾಡ್ಕೋತಂಗದು. ಅದು ಚೂಪಾದ ಚೂರ ವಸಡಿಗೆ ಚುಚ್ಚಿ ತನ್ನ ರಕ್ತವೇ ಬರ್ತದ ವಿನ ನಾ ಏನ್ ತಿಳ್ಕೋತು, ಎಲುವಿನಿಂದ ಬರ್ತದ ಅಂತದದು. ಎಲುವಿನಿಂದ ಸಿಕ್ತು ಎಂದು ತಿಳಿಯುತ್ತದೆ. ಅದರಂತೆಯೇ ದ್ರಾಷ್ಟಾಂತ ಹೇಳ್ತಾರಿನ್ನ, ಇಚ್ಛಿತ ವಿಷಯಗಳು ಪ್ರಾಪ್ತವಾಗುವುದರಿಂದ ಏನ್ ಇಚ್ಛಾ ಮಾಡಿತ್ತು ಆ ಇಚ್ಛಾ ಮಾಡದಂತ ವಿಷಯ ಏನಾಯ್ತು, ಈಗ ಪ್ರಾಪ್ತ ಆಯ್ತು. ಪ್ರಾಪ್ತವಾಗುವುದರಿಂದ ಇಚ್ಛೆಯು ನಿವೃತ್ತಿಯಾಗುವುದರ ಮೂಲಕ, ಮೊದಲು ಹುಡುಕಾಡ್ತಿತ್ತು, ಹುಡುಕಾಡೋ ವಸ್ತು ಸಿಕ್ತೀಗ. ಅದಕ್ಕೆ ಏನಂತಾರ, ಪ್ರಿಯ ಮೋದ ಪ್ರಮೋದ ಅಂತಾರ ನೋಡ್ರಿ. ಇಷ್ಟ ವಸ್ತು ದರ್ಶನ ಪ್ರಿಯ, ಇಷ್ಟ ವಸ್ತು ಪ್ರಾಪ್ತಿ ಮೋದ.
ಇಷ್ಟ ವಸ್ತು ಪ್ರಾಪ್ತಿ ಅದೇನು ಅನುಭವ ಮಾಡದಲ್ಲ ಅದಕ್ಕೆ ಪ್ರಮೋದ ಅಂತ ಕರೀತಾರೆ. ಮೊದಲ ವಸ್ತು ಇಚ್ಛಾ ಆಯ್ತು, ಅದು ಸಿಕ್ಕ ಕೂಡಲೇ ಏನಾಯ್ತು? ಇಷ್ಟ ವಸ್ತು ದರ್ಶನ, ಮೋದ. ಇಷ್ಟ ವಸ್ತು ಪ್ರಾಪ್ತಿ ಕೈಯಾಗ ತಗೊಂಡದನ್ನ, ಅವಾಗ ಏನಾಯ್ತು? ಪ್ರಮೋದ ಆಯ್ತು. ಪ್ರಿಯ ಮೋದ ಆಯ್ತು. ಮೊದಲ ಇಷ್ಟ ವಸ್ತು ದರ್ಶನ ಪ್ರಿಯ, ಇಷ್ಟ ವಸ್ತು ಪ್ರಾಪ್ತಿ ಏನಾಯ್ತು? ಮೋದ. ಇನ್ನ ಇಷ್ಟ ವಸ್ತು ಅನುಭವ ಮಾಡದಂದ್ರೆ ಪ್ರಮೋದ. ಇಲ್ಲಿ ಏನಾಗ್ಯದ ನೋಡ್ರಿ. ಅದರಂತೆ ಇಚ್ಛಿತ ವಿಷಯಗಳು ಪ್ರಾಪ್ತಿಯಾಗುವುದರಿಂದ ಏನು ಇಚ್ಛಾ ಮಾಡಿದ ಆ ವಸ್ತು ಈಗ ಪ್ರಾಪ್ತಿಯಾಯಿತು. ಇಚ್ಛೆಯ ನಿವೃತ್ತಿಯಾಗುವುದರಿಂದ ಅದು ಸಿಕ್ಕಡ್ಲೆ ಇಚ್ಛಾ ಏನ್ ಮಾಡ್ತದೆ? ಮತ್ತೆ ಎಕಡೆ ಹೋಗ್ತದೇನು? ಎಕಡೆ ಹೋಗಂಗಿಲ್ಲ. ಅದು ಏನಾಯ್ತು? ಒಳಗೆ ಬಂದು ಬಿಡ್ತು. ಮೊದಲು ಇಚ್ಛಾ ಆಗಿತ್ತು, ಹೊರಗೆ ಹೋಗಿತ್ತು. ಆ ಇಚ್ಛಾ ಅದು ವಿಷಯ ಪ್ರಾಪ್ತ ಆದ ಕೂಡಲೇ ಆ ಇಚ್ಛಾ ಏನ್ ಮಾಡ್ತು? ಒಳಗೆ ಬಂದು ಬಿಡ್ತದು. ನಿವೃತ್ತಿಯಾಗುವುದರ ಮೂಲಕ ಅಂತರ್ಮುಖ ಉಂಟಾದ ವೃತ್ತಿಯಲ್ಲಿ, ಆ ವೃತ್ತಿ ಏನಾಗಿದೆ? ಅಂತರ್ಮುಖ ಸ್ಥಿರವಾಗಿ ಎದುರಿಗೆ ನಿಂತದ. ಆ ವೃತ್ತಿಯಲ್ಲಿ ಪ್ರತಿಬಿಂಬಿಸಲ್ಪಟ್ಟ ಸ್ವರೂಪಾನಂದವನ್ನೇ ಅನುಭವ ಮಾಡಿ, ಆನಂದ ಎದುರದದು ತನ್ನ ಆತ್ಮಸ್ವರೂಪದ ಆನಂದವೇ ಅನುಭವ ಮಾಡಿ, ನಾನು ವಿಷಯದಲ್ಲಿ ಆನಂದವನ್ನು ಅನುಭವಿಸಿದೆನು ಎಂದು ಅವಿವೇಕಿಯಾದ ಪುರುಷನಿಗೆ ಭ್ರಾಂತಿಯಾಗುತ್ತದೆ. ಅದು ವಾಸ್ತವಿಕವಾಗಿ ಆನಂದ ಯಾರ್ದಪ್ಪ ಅಂತ ಕೇಳಿದ್ರೆ ತನ್ನ ಆತ್ಮಸ್ವರೂಪದ ಆನಂದವೇ ಅದ. ಆದ್ರೂ ಅವನಿಗೆ ಏನಾಗ್ತದ? ವಿಷಯದಿಂದ ಆನಂದವನ್ನು ಅನುಭವ ಮಾಡದಂತ ಅವಿವೇಕಿ ಪುರುಷನಿಗೆ ಉಂಟಾಗ್ತದೆ ಇಂಥ ಮಾತ. ಅದು ವಿವೇಕಿಲ್ಲದ್ದರಿಂದ ವಿಷಯದಿಂದ ಈ ಆನಂದ ಬಂತು ಅಂತ ತಿಳ್ಕೊತಾನವ. ಯಾಕಂದ್ರೆ ಭ್ರಮ ಆಗ್ತದಲ್ಲಿ. ವಿಷಯ ಸಿಕ್ಕ ಕೂಡಲೇ ಆನಂದ ಆಗ್ಯದಲ್ಲ. ವಿಷಯ ಏನ್ ಮಾಡ್ಯದ? ಅಂತರ್ಮುಖ ಆಗಲಿಕ್ಕೆ ನಿಮಿತ್ತ ಆಗ್ಯದ ಅಷ್ಟೇ. ಮೊದಲ ಆ ವಿಷಯದ ಇಚ್ಛಾ ಆಗಿತ್ತು, ವಿಷಯ ಪ್ರಾಪ್ತಿ ಆದ ಕೂಡಲೇ ಇಚ್ಛಾ ಏನ್ ಮಾಡ್ತು? ಒಳಗೆ ಬಂದು ಬಿಡ್ತದು. ವಿಷಯ ಸಿಕ್ಕ ಕೂಡಲೇ ಹೊರಗೆ ಹಾಕಿರ್ತದ. ಅದ್ರ ಕೆಲಸ ಏನದ? ಆ ವಿಷಯಕ್ಕಾಗಿನೇ ಅದು ಹುಡುಕಾಡ್ತಿತ್ತು. ಆ ವಿಷಯನೇ ಈಗ ಸಿಕ್ತು. ಸಿಕ್ಕ ಕೂಡಲೇ ಏನಾಯ್ತು? ವೃತ್ತಿ ಒಳಗೆ ಬಂದು ಬಿಡ್ತು. ಒಳಗೆ ಬಂದಕ್ರೆ ಏನಾಯ್ತಪ್ಪ ಅಂತ ಕೇಳಿದ್ರೆ, ಕನ್ನಡಿ ಮುಂದೆ ಹಿಡ್ದಕ್ರೆ ಹಂಗ ಪ್ರತಿಬಿಂಬ ಬೀಳ್ತದನೋ ಹಾಂಗ ಆತ್ಮನ ಆನಂದವೇ ಪ್ರತಿಬಿಂಬ ಆಗ್ಯದಲ್ಲಿ. ಆದ್ರೆ ಇವನಿಗೆ ಏನು ಭ್ರಮ ಆಯ್ತು? ವಿಷಯ ಸಿಕ್ಕ ಕೂಡಲೇ ಆನಂದ ಆಗ್ಯದ ಅಂದ ಬಳಕ ವಿಷಯದಿಂದ ಬಂತು ಅಂತ ತಿಳ್ಕೊತಾನಿವ. ಇವನಿಗೆ ಭ್ರಾಂತಿ ಆಗ್ಯದ. ಅದಕ್ಕೆ ಏನಂತಾರೆ? ಅವಿವೇಕಿಯಾದ ಪುರುಷನಿಗೆ ಭ್ರಾಂತಿಯಾಗುತ್ತದೆ. ಹಂಗ ನಾಯಿ ದೃಷ್ಟಾಂತದಲ್ಲಿ ನೋಡ್ರಿ, ನಾಯಿ ಏನ್ ಮಾಡ್ತದದು? ಎಲುವಿನಿಂದ ಬಂತು ಅಂತದದು. ಎಲು ನಿಕ್ಕ ಒಣಗುದ್ದು, ಅದರಲ್ಲಿ ರಸ ಇಲ್ಲವೇ ಇಲ್ಲ. ಅದ್ರಂಗೆ ಇವ ಸಹಿತ ಏನಂತಾನ? ಆ ವಿಷಯ ಪ್ರಾಪ್ತಿ ಆದ ಕೂಡಲೇ ಆನಂದ ಆಗ್ಯದಂದ ಬಳಕ ಆ ವಿಷಯದಿಂದ ಬಂತು ಅಂತಾನ. ವಿಷಯದಲ್ಲಿ ಆನಂದ ಇಲ್ಲವೇ ಇಲ್ಲ. ಇದು ಭ್ರಾಂತಿ ಉಂಟಾಗುತ್ತದೆ. ಆ ಭ್ರಾಂತಿಯಿಂದಲೇ ಆ ಪುರುಷನು ಮತ್ತು ಕೂಡ ಅಧಿಕ ವಿಷಯಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರ ಸಲುವಾಗಿ ವಿಷಯದಿಂದ ಬಂದದಂದ ಬಳಕ ಇನ್ನ ಹೆಚ್ಚು ಸಂಗ್ರಹ ಮಾಡ್ಲಿಕ್ಕೆ ಹೋಗ್ತಾನವ. ಆ ಹೊಲ ತಗೋಬೇಕು, ಈ ಮನಿ ಕಟ್ಟಬೇಕು, ಹಾಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, 1 2 108. ಯಾಕಂದ್ರೆ ವಿಷಯದಿಂದ ಬಂದದಂದ್ರೆ ಇನ್ನೂ ವಿಷಯದಿಂದ ನನಗೆ ಬಹಳ ಆನಂದ ಆಗ್ತದಂತ ವಿಷಯ ಸಂಗ್ರಹದಲ್ಲೇ ಹೋಗ್ತಾನವ. ಯಾಕಂದ್ರೆ ಇಲ್ಲಿ ತಿಳುವಳಿಕೆ ಇಲ್ಲಲ್ಲ, ಇಲ್ಲಿ ವಿವೇಕ ಇಲ್ಲದ್ದರಿಂದ ಅದು ನನ್ನ ಆನಂದವೇ ಅಲ್ಲಿ ಭಾನ ಆಗ್ಯದ ಅನ್ನೋದು ಗೊತ್ತಿಲ್ಲ ಅವನಿಗೆ. ಯಾಕೆ? ವಿಷಯ ಸಿಕ್ಕ ಕೂಡಲೇ ಆನಂದ ಆಗ್ಯದಲ್ಲ. ಅದಕ್ಕೆ ವಿಷಯ ಏನ್ ಮಾಡ್ಯದ? ಆ ವೃತ್ತಿ ಅಂತರ್ಮುಖ ಆಗ್ಲಿಕ್ಕೆ ನಿಮಿತ್ತ ಕಾರಣ ಆಗ್ಯದ ಅಷ್ಟೇ. ಅದಕ್ಕೆ ವಿಷಯದಲ್ಲಿ ಆನಂದ ಇಲ್ಲ. ಆದ್ರೂ ಇವ ಏನ್ ಮಾಡ್ತಾನ್ರಿ? ಭ್ರಾಂತಿಯಿಂದಲೇ ಆ ಪುರುಷನು ಮತ್ತು ಕೂಡ
ಅಧಿಕ ಅಧಿಕ ವಿಷಯಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರ ಸಲುವಾಗಿ ಹೆಚ್ಚೆಚ್ಚು ವಿಷಯಗಳನ್ನೇ ಸಂಗ್ರಹ ಮಾಡ್ತಾನವ, ಪ್ರಯತ್ನ ಮಾಡುತ್ತಾನೆ. ಆದರೆ ವಿಷಯ ಏನಂತಾರೆ, ವಿವೇಕಿಯಾದ ಪುರುಷನಿಗೆ ಈ ಪ್ರಕಾರ ಭ್ರಾಂತಿ ಇರುವುದಿಲ್ಲ. ವಿವೇಕ ಪುರುಷನಿಗೆ ಏನ್ ಮಾಡ್ತಾನವ, ಈ ರೀತಿ ಭ್ರಾಂತಿ ಆಗುವುದಿಲ್ಲ ಅವನಿಗೆ. ಆದ್ದರಿಂದ ಆ ನಿರುಪಾಧಿಕ ಆನಂದವು ಪ್ರಾಪ್ತಿಯಾಗುವುದರ ಸಲುವಾಗಿ, ಎಂತ ಆನಂದ? ನಿರುಪಾಧಿಕ ಆನಂದ ಅಂದ್ರ ಉಪಾಧಿರಹಿತವಾದ ಆನಂದ. ವೇದಾಂತ ವಿಚಾರ ಮೊದಲಾದವುಗಳಲ್ಲಿ ಪ್ರಯತ್ನ ಮಾಡುತ್ತಾನೆ. ಇವ ಎದರಲ್ಲಿ ಪ್ರಯತ್ನ ಮಾಡ್ತಾನೆ ನೋಡ್ರಿ, ಇವ ನಿರುಪಾಧಿಕ ಆನಂದಕ್ಕ ಸಲುವಾಗಿ ವೇದಾಂತ ವಿಚಾರ ಮೊದಲಾದವುಗಳಲ್ಲಿ. ಯಾಕಂದ್ರೆ ಇವನಲ್ಲಿ ವಿವೇಕದ ವಿಷಯದಿಂದ ಬಂದೇ ಇಲ್ಲ, ವಿಷಯದಲ್ಲಿ ಇಲ್ಲವೇ ಇಲ್ಲ ಅನ್ನೋದು ನಿಶ್ಚಯ ಅದವನಿಗೆ. ಅದಕ್ಕೇನ್ ಮಾಡ್ತಾನಿವ? ಆದ್ದರಿಂದ ನಿರುಪಾಧಿಕ ಆನಂದವು ಪ್ರಾಪ್ತಿಯಾಗುವುದರ ಸಲುವಾಗಿ ಯಾರವ? ವಿವೇಕಿಯಾದ ಪುರುಷ ವೇದಾಂತ ವಿಚಾರ ಮೊದಲಾದವುಗಳಲ್ಲಿ ಪ್ರಯತ್ನ ಮಾಡುತ್ತಾನೆ. ಇವ ಎಲ್ಲಿ ಪ್ರಯತ್ನ ಮಾಡ್ತಾನೆ? ವೇದಾಂತ ವಿಚಾರಗಳಲ್ಲಿ. ಮತ್ತಿಷ್ಟು ಇವನಿಗೆ, ಯಾಕಂದ್ರೆ ಇವನಿಗೆ ವಿವೇಕದ ವಿಷಯದಲ್ಲಿ ಆನಂದ ಇಲ್ಲವೇ ಇಲ್ಲ. ಇದು ಎದರಿಂದ ಸಿಗುತ್ತದಂದ್ರೆ ವೇದಾಂತ ವಿಚಾರ ಮಾಡೋದ್ರಿಂದ ಈ ಆನಂದ ಪ್ರಾಪ್ತ ಆಗ್ತದ ಅನ್ನೋದು ಇವನಿಗೆ ವಿವೇಕದ. ಆದ್ರೆ ಇಲ್ಲಿ ಒಂದೇ ಕಡೆದಾಗ ಒಬ್ಬ ವ್ಯದ್ಯಪಿ ಬರ್ತಾನ್ರಿ. ಏನಂತನವ? ವಿಷಯದಲ್ಲಿ ಯಾವ ಆನಂದವು ತೋರುತ್ತದೆಯೋ, ಅವ ಏನಂತ ನೋಡಿ, ಯದ್ಯಪಿಗಾರ ಬಹಳ ಚಂದ ಪ್ರಶ್ನೆ ಮಾಡ್ಯಾನವ ಇಲ್ಲಿ. ಏನಂತನ? ವಿಷಯದಲ್ಲಿ ಯಾವ ಆನಂದವು ತೋರುತ್ತದೆಯೋ ಅದಾದರೂ ಕೂಡ ಸ್ವರೂಪಾನಂದವೇ ಇರುತ್ತದೆ ಅಲ್ಲ. ಇಲ್ಲ, ವಿಷಯದಿಂದ ಮಾಡುದ್ರ ಸಹಿತ ಅದನ್ನು ಸ್ವರೂಪ ಆನಂದೇ ಅದಲ್ಲ. ಯಾಕೆ ಹಂಗ ಅನುಭವಿಸ್ಲಿಲ್ಲವ ಅನ್ನೋದು ಅವಂದು. ನೀವು ಸ್ವರೂಪಾನಂದ ಅನುಭವಿಸ್ತೀರಿ, ಆ ಸ್ವರೂಪಾನಂದವೇ ನಾವು ವಿಷಯದಿಂದ ಅನುಭವಿಸ್ತೇವು. ಏನ್ ನಮಗ ನಿಮಗೆ ಏನು ವ್ಯತ್ಯಾಸ ಅಂತನವ? ಅದು ಸ್ವರೂಪಾನಂದವೇ ಅದ. ವಿಷಯದಿಂದ ಬಂದ್ರೆ ಏನ್ ತಪ್ಪಾಯ್ತು ಅಂತನವ. ಅರ್ಥ ಆಗ್ತದಿಲ್ರಿ? ನಾವು ಅನುಭವಿಸೋದೇ, ನೀವು ಅನುಭವಿಸೋದು ಅದೇ. ವಿಷಯದಿಂದ ಬಂದ್ರೆ ಏನ್ ತಪ್ಪಾಗ್ತದ? ಓಂ ನಮ ಶಿವಾರಿ. ಪಂಚ ವಿಷಯಗಳಂತಂದ್ರೆ ಶಬ್ದ ಸ್ಪರ್ಶ ರೂಪರಸ ಗಂಧಗಳಿಂದ ಬಂದ ಆನಂದ ತಗೊಂಡ್ರು. ಅದು ಸಹಿತ ಸ್ವರೂಪಾನಂದದೇ ಅದ. ವಿಷಯದಿಂದ ಬಂದ್ರೆ ಏನ್ ತಪ್ಪಾಯ್ತು? ಸ್ವರೂಪಾನಂದ ಅದ. ವಿಷಯದಿಂದ ಬಂದ್ರೆ ಏನ್ ತಪ್ಪಾಯ್ತು? ವಿಷಯದಿಂದ ಬರ್ಲಿಲ್ಲ ಅಂತನವ. ನೀವು ಅನುಭವಿಸೋದು ಆ ಸ್ವರೂಪಾನಂದವೇ, ನಾವು ಅನುಭವಿಸೋದು ಸ್ವರೂಪಾನಂದವೇ. ಅದು ಹಿಂಗ ವಾಯ ಹೊಡೆದು ವಿಷಯದಿಂದ ಬರ್ತದೆ, ಯಾಕೆ ಬರಲ್ಬೇಕಂತನವ. ನೋಡ್ರಿ ಏನಂತಂದ್ರೆ, ವಿಷಯದಲ್ಲಿ ಯಾವ ಆನಂದವು ತೋರುತ್ತದೆಯೋ ಅದು ಆದರೂ ಕೂಡ ಸ್ವರೂಪ ಆನಂದವೇ ಇರುತ್ತದೆಯಲ್ಲ. ಆ ವಿಷಯದಲ್ಲಿ ತೋರಿದ್ರೆ ಸಹಿತ ಅದು ಸ್ವರೂಪ ಆನಂದೇ ಅದ. ಅದು ಏನೋ ವಿಷಯದಿಂದ ಬಂದ್ರೆ ಏನ್ ತಪ್ಪಾಯ್ತು? ಅವ ಅನ್ನೋದು ಶಂಕ ಗೊತ್ತಾಯ್ತಿಲ್ಲ. ಇವಿಗೆ ಯಾಕೆ ಬೇಕಾಗಿತ್ತು ಮತ್ತೆ ಅಧ್ಯಾತ್ಮ? ಇದು ಯಾಕೆ ಬೇಕು? ವಿಷಯದಿಂದ ಬರ್ಲಿಲ್ಲ, ಯಾನ್ ತಪ್ಪೇನಾಯ್ತು? ಅದು ಅದೇ ಅದು ಸ್ವರೂಪಾನಂದೇ ಅದ. ವಿಷಯದಲ್ಲಿ ಯಾವ ಆನಂದವು ತೋರುತ್ತದೆಯೋ ಅದು ಆದರೂ ಕೂಡ ಸ್ವರೂಪ ಆನಂದವೇ ಇರುತ್ತದೆಯಲ್ಲ ಅವ ಅಂದ. ಅದಕ್ಕೆ ಸಮಾಧಾನಕಾರರು ಏನ್ ಹೇಳ್ತಾರೆ? ತಥಾಪಿ ನಾಯೆಯ ತಲೆ ಬುರುಡೆಯಲ್ಲಿರುವ ಹಾಲಿನಂತೆ ಅದು ಸ್ವರೂಪ ಆನಂದವೇ ಅದ. ಖರೆ ಹಾಲೆಲ್ಲ ಚಲೋ, ಖರೆ ಅದು ಎಂಥ ಪಾತ್ರೆ ಒಳಗೆ ಹಾಕಿ ಕೊಟ್ಟಾರಪ್ಪ ಅಂದ್ರೆ ನಾಯಿ ತಲೆ ಬುರುಡೆ ಒಳಗೆ ಹಾಕಿ ಕೊಟ್ಟಾರ.
ಹಾಲೇವ, ಆದ್ರ ಪಾತ್ರೆ ಎಂತದದ? ನಾಯಿ ತಲೆಬುರುಡೆ. ನಾಯಿ ತಲೆಬುರುಡೆ. ಅಂದ್ರೆ ನಾಯಿ ತಲೆಬುರುಡೆ ಸಾದೃಶ್ಯವಾದ ವಿಷಯದ. ಅದೇನಂತಾರೆ ತಥಾಪಕಾರು? ನಾಯಿಯ ತಲೆಬುರುಡೆಯಲ್ಲಿರುವ ಹಾಲಿನಂತೆ ಅದೇನಂತಾರೆ ನಿಷಿದ್ಧವಾಗಿರುವುದರಿಂದ ಆ ವಿಷಯಾನಂದವು ಸ್ವೀಕರಿಸಲು ಯೋಗ್ಯವಿರುವುದಿಲ್ಲ. ಆನಂದನೂ ಅದ, ಆದ್ರೂ ಪಾತ್ರೆ ಎಂತದಪ್ಪ? ಅದು ವಿಷಯದಿಂದ ಬಂದದದು. ಹಾಲೆಲ್ಲ ಚಲೋ ಅದಾವ, ಎಂತ ಪಾತ್ರೆ ಒಳಗೆ ಹಾಕಿ ಕೊಟ್ಟಾರ? ಅಲ್ಲೇ ಒಂದು ನಾಯಿ ಎಂದೋ ಸತ್ತು ಬಿದ್ದುದೊಂದು ತಲೆಬುರುಡೆ ಇತ್ತು, ಅದ್ರಾಗ ಹಾಲು ಕೂಡ್ರಿ ಅಂದ, ಅದ್ರಾಗ ಹಾಲು ಕೊಟ್ರು. ಅವು ಸ್ವೀಕರಿಸಲು ಯೋಗ್ಯ ಅದಾವೇನು? ಹಾಲೆಲ್ಲ ಚಲೋ ಅದಾವ, ಪಾತ್ರೆ ಎಂತದದ? ಪಾತ್ರ ಹೇಗೈತಿ? ಪಾತ್ರೆ ಯೋಗ್ಯ ಇಲ್ಲದು, ಅಯೋಗ್ಯ ಐತ್ರಿ. ಯೋಗ್ಯವಿರುವುದಿಲ್ಲ. ಮತ್ತೇನೆಂದರೆ ಅನೇಕ ವಿಕ್ಷೇಪಗಳಿಗೆ ಕಾರಣವಾಗಿರುವುದರಿಂದ ವಿಷಯ ಅದು ಹೆಂಗಿರ್ತದೆ? ಹೇಯವಿರುತ್ತದೆ. ಆ ವಿಷಯದ ಸುಖ ಹೇಯ. ಮತ್ತು ಎರಡನೇ ಕಡ, ವಿಷಯಗಳು ಅಭಾವವಿದ್ದಾಗ ವಿಚಾರವೇ ಮೊದಲಾದ ಸಾಧನಗಳಿಂದ ಯಾವ ಆನಂದವು ತೋರುತ್ತದೆಯೋ, ವಿಚಾರವೇ ಮೊದಲಾದ ಯಾವ ಆನಂದವು ತೋರುತ್ತದೆಯೋ ಅದು ಸುವರ್ಣವೇ ಮೊದಲಾದ ಯೋಗ್ಯವುಳ್ಳ ಪಾತ್ರೆಗಳಲ್ಲಿ ಇಡಲ್ಪಟ್ಟ ಹಾಲಿನಂತೆ. ಅದು ಹೆಂಗದಪ್ಪ ಅಂತ ಕೇಳಿದ್ರೆ, ಯಾವ ಆನಂದವು ತೋರುತ್ತದೆಯೋ ಅದು ಸುವರ್ಣವೇ ಮೊದಲಾದ, ಅಂದ್ರೆ ಸ್ವಚ್ಛ ಪಾತ್ರೆಯೊಳಗ ಸುವರ್ಣವೇ ಮೊದಲಾದಂದ್ರೆ ಅದು ಸ್ವೀಕರಿಸಲು ಯೋಗ್ಯವಾದಂತ ಪಾತ್ರೆಯೊಳಗ, ಸುವರ್ಣವೇ ಮೊದಲಾದ ಯೋಗ್ಯವುಳ್ಳ ಪಾತ್ರೆಗಳಲ್ಲಿ ಇಡಲ್ಪಟ್ಟ ಹಾಲಿನಂತೆ ಶಾಸ್ತ್ರ ವಿಹಿತ, ನೋಡ್ರಿ, ಶಾಸ್ತ್ರ ವಿಹಿತವಾಗಿರುವುದರಿಂದ ಸ್ವೀಕರಿಸಲು ಯೋಗ್ಯವಿರುತ್ತದೆ. ಯಾವುದು? ಸ್ವರೂಪಾನಂದ. ನೀ ಆ ಸ್ವರೂಪಾನಂದವೇ ಅದು ಹಿಂಗೆ ವಿಷಯದಿಂದ ಬರ್ಲಿ ಅಂತಿಲ್ಲ, ಅದು ಪಾತ್ರೆ ಸರಿ ಇಲ್ಲ, ಅದು ನಾಯಿ ಬುರುಡೆ ಅಂತದ. ಅದು ಹೆಂಗರ್ದಪ್ಪ ಅಂದ್ರ ಹೇಯದ. ಹೇಯವಿರುತ್ತದೆ. ಅದಕ್ಕೆ ಹೇಳಿಲ್ರಿ ನಿಜಗೊಂಡು, ಹೇಯ ನೀನು ಉಪಾದೇಯ ನಾನು. ಎಲ್ಲಿ ಹೇಳ್ಯಾರ್ರಿ ಇದು? ಮುನ್ನಿನಂತೆ ನನಗೂ ನಿನಗೂ ಸಮರಸ ಬೇಡ, ನೀ ಅನ್ಯವೇನಗೆ. ಯಾಕನ್ಯ ಅಂತೀರಿ ಅಂದ್ರೆ, ಹೇಯ ನೀನು ಉಪಾದೇಯ ನಾನು. ಏ ತನುವೆ, ನೀ ಹ್ಯಾಂಗದಿ? ಹೇಯ ಅದಿ. ಹೇ ಅಂದ್ರೆ ಬಿಡಲಕ್ಕೆ ಯೋಗ್ಯ ಅದಿ. ನಾ ಹೆಂಗದೀನಿ ಅಂದ್ರೆ ಉಪಾದೇಯ ನಾನು. ಉಪಾದೇಯ ಅಂದ್ರೆ ಸ್ವರೂಪದಲ್ಲಿ ಪ್ರವೇಶವಾಗದೆ ಹೊರಗೆ ಇದ್ದು ಅನ್ಯದರಿಂದ ಬೇರ್ಪಡಿಸಿ ತಿಳಿಯುವುದೇ ಉಪಾಧಿ. ಅದು ಹಚ್ಚದಿಲ್ರಮ್ಮ ಇಲ್ಲಿ. ಉಪಾದೇಯ ನಾನು, ಹೇಯ ನೀನು. ಉಪಾಧಿ ಅಂದ್ರೆ ಗ್ರಹಣ ಮಾಡಲಿಕ್ಕೆ ಯೋಗ್ಯ ಅದೀನಿ ನಾನು. ರೇ ಜನ, ಅದು ಲಕ್ಷಣ ಆದಂದ್ರೆ ಎಲ್ಲ ಕಡೆ ಕುಂಡ್ರಂಗಿಲ್ರಮ್ಮ. ಉಪಾದೇಯ ನಾನು, ಹೇಯ ನೀನು. ಹೇಯ ನೀನು ಅಂದ್ರೆ ಬಿಡಲಿಕ್ಕೆ ಯೋಗ್ಯದಿ. ಉಪಾದೇಯ ನಾನು ಅಂದ್ರ ಸ್ವೀಕರಿಸಲು ಯೋಗ್ಯ ಅದೀನಿ ನಾನು. ನಾನು ಅಂದ್ರೆ ಆತ್ಮ. ಹೇಯ ನೀನು, ಉಪಾದೇಯ ನಾನು.
ನೀ ಹ್ಯಾಂಗದಿ ಅಂತ ಕೇಳಿದ್ರೆ ಮಲವೆರಡರ ಬೆಸುವಿಗೆ ನೀನು ಅತಿ ಶುದ್ಧ ನಾನು. ನೋಟ್ ಮಾಡ್ರಿ ಪೋರ. ಅನೇಕ ವಿಕ್ಷೇಪಗಳಿಗೆ ಕಾರಣವಾಗಿರುವುದರಿಂದ ಹೇಯವಿರುತ್ತದೆ. ಯಾವುದು? ವಿಷಯ ಆನಂದ ಹೇಯವಿರುತ್ತದೆ. ವಿಷಯಗಳು ಅಭಾವವಿದ್ದಾಗ ಏನಾಗ್ತದ್ರಿ? ವಿಚಾರವೇ ಮೊದಲಾದ ಸಾಧನಗಳಿಂದ ವಿಚಾರವೇ ಮೊದಲಾದಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಪೂರ್ವಕ ಮೊದಲಾದಂದ್ರೆ ಇವೆಲ್ಲ ತಗೋಬೇಕು. ವಿಚಾರವೇ ಮೊದಲಾದ ಸಾಧನಗಳಿಂದ ಯಾವ ಆನಂದವು ತೋರುತ್ತದೆಯೋ ಅದು ಎಂಥ ಪಾತ್ರೆಪ್ಪ ಅಂತ ಕೇಳಿದ್ರೆ ಸುವರ್ಣವೇ ಮೊದಲಾದ ಯೋಗ್ಯವುಳ್ಳ ಪಾತ್ರೆಗಳಲ್ಲಿ ಇಡಲ್ಪಟ್ಟ ಹಾಲಿನಂತೆ. ಸುವರ್ಣವೇ ಮೊದಲಾದ ಬಂಗಾರ, ಸುವರ್ಣ ಅಂದ್ರೆ ಬಂಗಾರಂತ ಪಾತ್ರೆಗಳು, ಸ್ವಚ್ಛವಾದ ಯೋಗ್ಯವುಳ್ಳ ಪಾತ್ರೆಗಳಲ್ಲಿ ಇಡಲ್ಪಟ್ಟ ಹಾಲಿನಂತೆ. ಪಾತ್ರೆ ಚಲೋ ಇತ್ತು ಅಂದ್ರೆ ಹಾಲ ಸ್ವೀಕರಿಸಲು ಯೋಗ್ಯ ಇರ್ತದದು. ಇಡಲ್ಪಟ್ಟ ಹಾಲಿನಂತೆ ಶಾಸ್ತ್ರ ವಿಹಿತವಾಗಿರೋಣದರಿಂದ, ಅಂದ್ರೆ ಶಾಸ್ತ್ರ ಹೆಂಗ ಹೇಳ್ಯದ ಹಂಗ ವಿಹಿತ ನಿಷಿದ್ಧ ಅಂತ ಬರ್ತಾವ. ಇಲ್ಲಿ ಶಾಸ್ತ್ರ ವಿಹಿತವಾಗಿರೋಣದರಿಂದ ಸ್ವೀಕರಿಸಲು ಯೋಗ್ಯವಿರುತ್ತದೆ. ಟಿಪ್ಪಣಿ ಮುಗಿತ್ ನೋಡ್ರಿ. ಇದು ಎಲ್ಲಿ ಬಂದಿತ್ತು? ಆದ್ದರಿಂದ ಪುರುಷನಿಗೆ ಈ ರೀತಿ ಭ್ರಾಂತಿ ಉಂಟಾಗುತ್ತದೆ. ನಾನು ವಿಷಯದಲ್ಲಿ ಆನಂದವನ್ನು ಅನುಭವ ಮಾಡಿದೆನು. ಅದಕ್ಕೆ ಇಲ್ಲಿ ಮತ್ತು ಏನ್ ಹೇಳ್ತಾರೆ? ಪ್ರಥಮ ಪಕ್ಷಕ್ಕಿಂತಲೂ ಈ ಪಕ್ಷವು ಉತ್ತಮವಿರುತ್ತದೆ ಅನ್ನೋದ್ರ ಮ್ಯಾಗ 409 ಟಿಪ್ಪಣಿ ಕೊಟ್ಟಾರ ನೋಡ್ರಿ. 409 ಅಂದ್ರೆ ಏನ್ ಹೇಳಿದ್ರು? ಪ್ರಥಮ ಪಕ್ಷಕ್ಕಿಂತಲೂ ಈ ಪಕ್ಷವು ಉತ್ತಮವಿರುತ್ತದೆ ಅನ್ನೋದ್ರ ಮ್ಯಾಗ ಟಿಪ್ಪಣಿ ಕೊಟ್ಟಾರ ಪಂಡಿತ್ ಪಿತಾಂಬರಜಿಯವರು. ಏನ್ ಹೇಳ್ತಾರ? 409ನೇ ಟಿಪ್ಪಣಿ, ವಿಷಯಾಕಾರ ವೃತ್ತಿಯಿಂದ ವಿಷಯ ಉಪಹಿತ ಚೇತನ ರೂಪ ಆನಂದವು ಭಾನವಾಗುತ್ತದೆ ಎಂಬ ಈ ಪ್ರಥಮ ಪಕ್ಷಕ್ಕಿಂತಲೂ ಭಿನ್ನವಾದ ಯಾವ ಅಂತರ್ಮುಖ ವೃತ್ತಿಯಲ್ಲಿ, ಅದು ಮೊದಲೇನು ಹೇಳಿದ್ರು? ಬಾಹ್ಯದಲ್ಲಿ ವಿಷಯ ಉಪಹಿತ ಚೇತನದಿಂದ ಆನಂದ ಹೇಳಿದ್ರು. ಅದು ನೋಡ್ರಿ, ವಿಷಯಾಕಾರ ವೃತ್ತಿಯಿಂದ ವಿಷಯ ಉಪಹಿತ ಚೇತನ ರೂಪ ಆನಂದವು ಭಾನವಾಗುತ್ತದೆ ಎಂಬ ಇದು ಪ್ರಥಮ ಪಕ್ಷ. ಈ ಪಕ್ಷವು ಈ ಪ್ರಥಮ ಪಕ್ಷಕ್ಕಿಂತಲೂ ಭಿನ್ನವಾದ ಯಾವುದು? ಯಾವ ಅಂತರ್ಮುಖ ವೃತ್ತಿಯಲ್ಲಿ? ಇದು ಎರಡನೇ ಪಕ್ಷ. ಅಂತರ್ಮುಖ ವೃತ್ತಿಯಲ್ಲಿ ಅಂತಃಕರಣ ಉಪಹಿತ ಚೇತನದ ಆನಂದವು ಭಾನವಾಗುತ್ತದೆ. ಏನಾಗ್ಯದ? ಅಂತರ್ಮುಖ ವೃತ್ತಿಯಲ್ಲಿ ಅಂತರ್ಮುಖ ವೃತ್ತಿ ಉಪಹಿತ ಚೇತನ ಆನಂದವು ಭಾನವಾಗುತ್ತದೆ ಎಂಬ ಈ ಎರಡನೇ ಪಕ್ಷವು ಹ್ಯಾಂಗದಪ್ಪ ಅಂತ ಕೇಳಿದ್ರೆ ಉತ್ತಮವಿರುತ್ತದೆ. ಅದಕ್ಕಿಂತಲೂ ಇದು ಉತ್ತಮದ. ಅದು ಸ್ಥೂಲ ದೃಷ್ಟಿಯಿಂದ ಹೇಳುತ್ತದೆ, ಇದು ಸೂಕ್ಷ್ಮ ದೃಷ್ಟಿಯಿಂದ ಇದು ಉತ್ತಮವಿರುತ್ತದೆ. ಇದೇ ಪಕ್ಷವನ್ನು ಈ ಮೊದಲು 4ನೇ ತರಂಗದಲ್ಲಿಯೂ ಕೂಡ ಹೇಳಿರುತ್ತದೆ. ಇದು ಉತ್ತಮಾಧಿಕಾರಿ ವಿಷಯವಾದ 4ನೇ ತರಂಗದಲ್ಲಿ ಇದನ್ನು ಪ್ರತಿಪಾದನೆ ಮಾಡ್ಕೊಂಡ್ ಬಂದಾರ. ಯಾವುದು? ವೃತ್ತಿ ಉಪಹಿತ ಚೇತನ. ಆ ಚೇತನದವೇ ಆನಂದ. ಅಲ್ಲೇನಾಗ್ಯದಪ್ಪ ಅಂತ ಕೇಳಿದ್ರೆ ಪ್ರಾಪ್ತ ಆಗ್ಯದ, ವಿಷಯದಲ್ಲಿ ಇಲ್ಲವೇ ಇಲ್ಲ. ಅಂತ ಪ್ರಥಮ ಪಕ್ಷಕ್ಕಿಂತಲೂ ಈ ಪಕ್ಷ ಉತ್ತಮವಿರುತ್ತದೆ ಅನ್ನೋದ್ರ ಮ್ಯಾಗ ಇನ್ನು ವಿಷಯದ ಆ ವಿಷಯ ಮತ್ತೆ ನಾಳಿನ ದಿವಸ ನೀವು ವಿಚಾರ ಮಾಡೋಣ್ರಿ. ಇಲ್ಲೇ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳುಣ್ರಿ.
ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ ರೀ.